ಇದಕ್ಕೊಂದು 5-6 ಕೋಟಿ ರೂಪಾಯಿ ಖರ್ಚು ಮಾಡೇನ್ರಿ ನಾ. ಬೆಂಗಳೂರಾಗ ಒಂದೆರಡು ಸೈಟ್ ಇದು ಮಾರಿದೆ ಅವನ್ನ. ಸರ್ ಇದು ಗುಡ್ಡ ಸರ್, ನಾವೆಲ್ಲ ಕಡದು ಮಾಡಿ ಇದ್ರದ್ದು ನಂದು JCB ಬಿಲ್ಲ 18-19 ಲಕ್ಷ ರೂಪಾಯಿ ಆಯ್ತು. ಇದು ನಮ್ಮ ಪರ್ಫಾರ್ಮಿಂಗ್ ಸ್ಟೇಜ್. ಇದ್ರದ್ದು ಇಡೀ ಮಜಾ ಅಂತಂದ್ರೆ ನೀವು ಎಷ್ಟು ಓದ್ರಿದ್ರು ಎಕೋ ಆಗೋದಿಲ್ಲ. ನೀ ಹಿಂಗ ನೋಡ ಬ್ಯಾಡ ನನ್ನ 62 ವರ್ಷದ ಹಿರಿಯ ಜೀವ, ಕನ್ನಡ ರಂಗಭೂಮಿಯ ಬಹಳ ಪ್ರಮುಖ ಕೊಂಡಿ ಯಶವಂತ್ ಸರ್ದೇಶ್ ಪಾಂಡೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಸ್ನೇಹಿತರೆ. ಹೌದು, ಆಘಾತಕಾರಿಯಾದರೂ ಕೂಡ ಈ ಸುದ್ದಿಯನ್ನು ನಾವು ಭರಿಸಲೇಬೇಕಾಗಿದೆ. ಇವತ್ತು ಬೆಳಿಗ್ಗೆ ನಮ್ಮ ಕನ್ನಡದ ಹೆಮ್ಮೆಯ ನಟ, ನಿರ್ದೇಶಕ, ರಂಗಭೂಮಿ, ಕಿರುತೆರೆ, ಚಲನಚಿತ್ರ ಎಲ್ಲ ಪ್ರಕಾರಗಳಲ್ಲೂ ಅದ್ಭುತವಾದಂತಹ ಕೆಲಸಗಳನ್ನು ಮಾಡ್ತಿದ್ದಂತಹ ನಟ, ನಿರ್ದೇಶಕ ಯಶವಂತ್ ಸರ್ದೇಶ್ ಪಾಂಡೆ ಅವರು ತೀರ್ಕೊಂಡಿದ್ದಾರೆ ಸ್ನೇಹಿತರೆ. 62 ವರ್ಷದ ಹಿರಿಯ ಜೀವ, ತುಂಬು ಜೀವನ ನಡೆಸಿದಂತಹ ಜೀವ, ಉತ್ಸಾಹಿ, ಕನಸುಗಾರ, ನಿಜವಾದ ಅರ್ಥದಲ್ಲಿ ಕನಸುಗಾರ. ಮುಖ್ಯವಾಗಿ ನಾಟಕದ ಬಗ್ಗೆ, ರಂಗಭೂಮಿ, ಕನ್ನಡ ರಂಗಭೂಮಿಯಲ್ಲಿ ನೂರಾರು ಕನಸುಗಳನ್ನು ಇಟ್ಕೊಂಡಿದ್ದಂತಹ ತುಂಬ ದೊಡ್ಡ ಕನಸುಗಾರ ನಮ್ಮ ಯಶವಂತ್ ಸರ್ದೇಶ್ ಪಾಂಡೆ ಅವರು. ಯಾಕೆ ಅಂತಂದರೆ ಸ್ನೇಹಿತರೆ, ಸುಮಾರು 5 ತಿಂಗಳ ಹಿಂದಿನ ಮಾತು. ನಾವು ನಮ್ಮ ಕಲಾ ಮಾಧ್ಯಮದ ತಂಡ ಹುಬ್ಬಳ್ಳಿಯ ಅವರ ಕನಸನ್ನು ನೋಡೋಕ್ಕೆ ಅಂತ ಹೋಗಿದ್ವಿ. ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದ ಮೆಗಾ ಪ್ರಾಜೆಕ್ಟ್, ಬೃಹತ್ ಪ್ರಾಜೆಕ್ಟ್ ಅದಾಗಿತ್ತು. ಆದಿರಂಗ ನಾಟಕ ಶಾಲೆ ಒಂದನ್ನು ಕಟ್ಟೋ ಒಂದು ಹಂತದಲ್ಲಿ ಅವರಿದ್ದರು. ಕಲಾ ಮಾಧ್ಯಮದಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದ್ದೇವೆ. ತಾವು ಯಾರಾದರೂ ನೋಡಿರಬಹುದು ಅಥವಾ ಗಮನಿಸ್ಬೋದು ಈಗಲೂ ಕೂಡ. ಯಶವಂತ್ ಸರ್ದೇಶ್ ಪಾಂಡೆ ಉತ್ತರ ಕರ್ನಾಟಕ ಭಾಗದಿಂದ ಬಂದಂತಹ ಹೆಮ್ಮೆಯ ಕಲಾವಿದ. ನೀವು ಯಶವಂತ್ ಸರ್ದೇಶ್ ಪಾಂಡೆ ಅವ್ರನ್ನ ಹೆಚ್ಚು ಜನಪ್ರಿಯತೆಯಿಂದ ನೋಡಿರುವಂಥದ್ದು ಬಹುಶಃ ಸಿನಿಮಾದಲ್ಲಿರಬಹುದು. ರಾಮ ಶ್ಯಾಮ ಭಾಮ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರ ಜೊತೆ ಕೆಲವು ದೃಶ್ಯಗಳನ್ನು ಅವರು ಅಭಿನಯಿಸಿದ್ದಾರೆ. ಆದರೆ ಕಮಲ್ ಹಾಸನ್ ಅವರು ಆ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನೇನು ಮಾತನಾಡ್ತಾರಲ್ಲ, ಆ ಭಾಷೆಯನ್ನು ತಿದ್ದಿದವರು, ಆ ಭಾಷೆಯ ಸಂಭಾಷಣೆಗಳನ್ನು ಮೂಲಭೂತವಾಗಿ ಒಂದು ರೂಪ ಕೊಟ್ಟವರು ನಮ್ಮ ಯಶವಂತ್ ಸರ್ದೇಶ್ ಪಾಂಡೆ ಅವರು. ನನಗೆ 5 ತಿಂಗಳ ಹಿಂದೆ ಅವರ ಒಡನಾಟದ ಎಲ್ಲ ನೆನಪುಗಳು ಬರ್ತಾ ಇದ್ದಾವೆ. ನಾವು ಹುಬ್ಬಳ್ಳಿಗೆ ಹೋದ್ವಿ, ಅವ್ರಿಗೆ ಕರೆ ಮಾಡಿದ್ವಿ, ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಆಹ್ವಾನ ಕೊಟ್ಟರು. ಅವರ ಆದಿರಂಗ ಶಾಲೆಗೆ ಹೋದ್ವಿ, ಅದನ್ನೆಲ್ಲ ತೋರಿಸಿದ್ರು. ನಿಜಕ್ಕೂ ಅವ್ರ ಮುಖದಲ್ಲಿ ಒಂದು ಚಿಂತನೆ, ಒಂದು ವ್ಯಾಕುಲತೆ, ಅಯ್ಯೋ ನನಗೆ ಮಾಡೋಕ್ಕಾಗತ್ತಿಲ್ವಲ್ಲ ಅಂತನ್ನುವ ಹಳಹಳಿ ಒದ್ದಾಟ ಎಲ್ಲವೂ ಅವ್ರ ಮುಖದಲ್ಲಿ, ಅವರ ಹಾವಭಾವ, ನಡಿಗೆ, ಮಾತು ಎಲ್ಲದರಲ್ಲೂ ಕಾಣ್ತಿತ್ತು. ಯಾಕಂದರೆ ಕೋವಿಡ್ಗೆ ಮೊದಲು ಅವರು ಈ ಆದಿರಂಗ ರಂಗಶಾಲೆಯನ್ನು ಕಟ್ಟೋಕೆ ಅಂತ ಹೊರಟಿದ್ರು. ಅದಕ್ಕೆ ಅನೇಕರ ಬಳಿ ಹಣವನ್ನು ಕೂಡ ಅವರು ಸಂಗ್ರಹಿಸಿದರು. ತಮ್ಮ ದುಡಿಮೆಯ ಅಪಾರವಾದ ಹಣವನ್ನು ಕೂಡ ಅವರು ಅದಕ್ಕೆ ವಿನಿಯೋಗಿಸಿದರು. ಯಾಕಂದರೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ 1 ಎಕರೆ ಜಾಗದಲ್ಲಿ ಅವರು ಮಾಡೋಕ್ಕೆ ಅಂತ ಹೊರಟಿದ್ದು. ಹುಬ್ಬಳ್ಳಿಯ ಹೊರವಲಯದಲ್ಲಿದೆ ಅದು. ತಾವು ಯಾರಾದರೂ ಹೋಗಿ ನೋಡ್ಬೋದು, ಅದರ ಲೊಕೇಶನಲ್ಲೇ ಇದೆ. ಅಲ್ಲಿ ಒಂದು ಶಾಲೆ ಕಟ್ಟಿ ಅದನ್ನು ತುಂಬ ಚೆನ್ನಾಗಿ ಅದನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಎಲ್ಲರೂ ಬಂದು ರಂಗಭೂಮಿಯನ್ನು ಕಲಿಯಬೇಕು, ರಂಗಭೂಮಿ ಪ್ರಯೋಗಗಳನ್ನು ಮಾಡಬೇಕು, ಹೊಸ ರೀತಿಯ ಚರ್ಚೆಗಳು, ಸಿನಿಮಾ, ಸಾಹಿತ್ಯ, ರಂಗಭೂಮಿ ಎಲ್ಲವೂ ಆಗಬೇಕು ಅಂತ ಅನ್ನೋದು ಅವ್ರ ಕನಸಾಗಿತ್ತು. ಆದರೆ ಕೋವಿಡ್ ಬಂದು ಆ ಕನಸಿಗೊಂದು ತಾತ್ಕಾಲಿಕವಾದ ಒಂದು ಬ್ರೇಕ್ ಬಿದ್ದಿತ್ತು. ಆನಂತರ ಹೇಗೆ ಬದುಕುಗಳು ಬೇರೆ ರೀತಿಯಾದವು, ಆದಿರಂಗ ಕೂಡ ಟೇಕ್ ಆಫ್ ಆಗಲಿಲ್ಲ. ಅದು ಹಣಕಾಸಿನ ಮುಗ್ಗಟ್ಟಿನಿಂದ ಹಾಗೆ ನಿಂತು ಹೋಯ್ತದು, ಹಾಗೆ ಉಳಿದುಬಿಡ್ತದೋ ಅರ್ಧಂಬರ್ಧ. ನಾನು ಅಲ್ಲಿ ಹೋಗಿ ನೋಡಿದಾಗಲೂ ನನಗೆ ತುಂಬ ನೋವು ಅನಿಸ್ಬಿಡ್ತು. ಯಾಕಂದರೆ ನಾನು ಒಬ್ಬ ರಂಗಭೂಮಿಯ ಹುಡುಗ ಆಗಿ ರಂಗಭೂಮಿಯ ಒಂದು ಆ ದುಸ್ಥಿತಿಯನ್ನು ಕಂಡು ನೋವಾಗಿತ್ತು. ಮುರಿದು ಬಿದ್ದ ಚೇರ್ಗಳು, ಹರಿದು ಬಿದ್ದ ಪರದೆಗಳು, ಅರ್ಧಂಬರ್ಧದ ಗೋಡೆಗಳು, ತೂತು ಬಿದ್ದ ತಗಡು, ಇವನ್ನೆಲ್ಲ ನೋಡಿ ಮತ್ತೆ ಕಸ ಕೂಡ ಗುಡಿಸೋಕ್ಕಾಗದೆ ಧೂಳು ಹಿಡಿದಂತಹ ಆ ಸಂಸ್ಥೆಯನ್ನು ನೋಡಿ, ಆ ರಂಗಮಂದಿರ ನೋಡಿ ನನಗೆ ತುಂಬ ನೋವಾಗಿತ್ತು ಮನಸ್ಸಿಗೆ. ಬಹುಶಃ ಅದು ಅವರನ್ನು ಕಾಡಿರಬಹುದು. ನನಗೆ ಈ ಪ್ರಾಜೆಕ್ಟನ್ನ ಕೈಗೂಡಿಸೋಕ್ಕಾಗಲಿಲ್ವಲ್ಲ ಆದಿರಂಗನ ಅಂತ ಅನ್ನುವ ನೋವು ಅವರಿಗೆ ಕಾಡಿರಬಹುದು ಅಂತ ನನಗನ್ನಿಸ್ತದೆ. ನನ್ನೆಲ್ಲ ವೈಯಕ್ತಿಕ ಅಭಿಪ್ರಾಯಗಳಷ್ಟೇ. ಅಂದರೆ ಒಬ್ಬ ಮನುಷ್ಯನಿಗೆ ಮಾನಸಿಕವಾಗಿ ಆಗುವಂಥ ನೋವು, ಆಘಾತ ದೊಡ್ಡದು ಅಂತ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಕನ್ನಡ ರಂಗಭೂಮಿಯನ್ನು ಒಂದು ರೀತಿ ಕಮರ್ಷಿಯಲ್ ಆಗಿ ಹೊಸ ರೀತಿ, ನೋಡುಗನನ್ನು ಸೆಳೆಯುವ ರೀತಿ ವಾಣಿಜ್ಯ ಸಂಸ್ಥೆಗಳು, ಕಾರ್ಪೊರೇಟ್ ಸಂಸ್ಥೆಗಳ ಸಹಯೋಗದೊಂದಿಗೆ ಮಾಡ್ತಿದ್ದಂತಹ ಒಂದು ಫಾರ್ಮ್ಯಾಟನ್ನು ಬಹಳ ಯಶಸ್ವಿಯಾಗಿ ತಂದವರು ನಮ್ಮ ಯಶವಂತ್ ಸರ್ದೇಶ್ ಪಾಂಡೆ ಅವರು. ಅವರು ನೀನಾಸಂ ಪದವೀಧರರು. ಅದಾಗಿ ಬಂದ ನಂತರ ಸುಮಾರು 60ಕ್ಕೂ ಹೆಚ್ಚು ನಾಟಕಗಳನ್ನು ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಮಾಡಿಸಿದ್ರು. ಅದರ ನಂತರ ಅವ್ರಿಗೊಂದು ಹೊಸ ಒಂದು ಗ್ರಿಪ್ ಸಿಕ್ಕಿದ್ದಂಥದ್ದು ಆಲ್ ದ ಬೆಸ್ಟ್, ಸಹಿ, ರಾಶಿಚಕ್ರ, ಈ ರೀತಿಯ ಹಾಸ್ಯ ಪ್ರಧಾನವಾದಂತಹ ನಾಟಕಗಳಲ್ಲಿ. ಆ ನಾಟಕಗಳು ಮೂಲ ಮರಾಠಿವಾದರೂ ಕೂಡ ಅದಕ್ಕೆ ಕನ್ನಡೀಕರಣಗೊಳಿಸಿ ಅದನ್ನು ತಾವು ತಮ್ಮ ಪುಟ್ಟ ತಂಡ ಸೇರಿ ಅಭಿನಯಿಸ್ತಾ ಇಡೀ ಜಗತ್ತಿನಾದ್ಯಂತ ಅವರು ಅದನ್ನು ಪ್ರಯೋಗಗಳನ್ನ ಮಾಡಿದರು. ಹಾಗೆ ಕನ್ನಡ ರಂಗಭೂಮಿಯನ್ನು ವಿಶ್ವವ್ಯಾಪಿಗೊಳಿಸಿದ ಕೀರ್ತಿ ಕೂಡ ಅವರು ಸಲ್ಲಬೇಕು. MTR ಸಹಯೋಗದೊಂದಿಗೆ ನಾಟಕ ಊಟ ಅಂತನ್ನುವ ಕಾಂಬಿನೇಷನ್ ಕೂಡ ಅವರು ಪರಿಚಯಿಸಿದರು.
ಅಂತಹ ಮಹಾನ್ ಕಲಾವಿದವರು. ಅಂದರೆ ಹೊಸ ರೀತಿ ನೋಡಬೇಕು ರಂಗಭೂಮಿಯನ್ನು. ಯಾಕೆ ರಂಗಭೂಮಿ ಪ್ರೇಕ್ಷಕರಿಲ್ಲ ಅಂತನ್ನುವ ಒಂದು ಅಪಕೀರ್ತಿಗೆ ಅಥವಾ ಒಂದು ಆ ಒದ್ದಾಟಕ್ಕೆ ಒಳಗಾಗಬೇಕು ಅಂತನ್ನೋದು ಅವರ ಆಲೋಚನೆ ಆಗಿತ್ತು. ಹೀಗಿದ್ದಂತಹ ನಮ್ಮ ಯಶವಂತ್ ಸರದೇಶಪಾಂಡೆ ಅವರು ಬಹಳ ಮುಗ್ಧ ಮನಸ್ಸಿನ, ಮಗು ಮನಸ್ಸಿನ ವ್ಯಕ್ತಿತ್ವ. ನಮ್ಮಲ್ಲಿ ಒಂದು ಗಾದೆ ಇದೆ, ಅಂದರೆ ಅಥವಾ ಒಬ್ಬರು ಕಲಾವಿದರಿಗೆ ಆಸೆಗಳಿರ್ತವೆ. ನಾನು ಸಾಯಬೇಕಾದ್ರೆ ನಾನು ರಂಗಮಂದಿರದಲ್ಲಿ ಸಾಯಬೇಕು, ಅಥವಾ ಚಿತ್ರೀಕರಣದಲ್ಲಿ ಇರೋಗಾದರೆ ನಾನು ಶೂಟಿಂಗ್ ಮಾಡ್ತಾ ನಾನು ಕೊನೆ ಉಸಿರನ್ನು ಎಳೀಬೇಕು ಇತ್ಯಾದಿ. ಆ ರೀತಿ ನಮ್ಮ ಯಶವಂತ್ ಸರದೇಶಪಾಂಡೆ ಅವರು ಇವತ್ತು ತೀರ್ಕೊಂಡಿದ್ದಾರೆ. ಆದರೆ ನಿನ್ನೆ ಭಾನುವಾರ ಅವರು ಧಾರವಾಡದಲ್ಲಿ ಒಂದು ನಾಟಕ ಮಾಡ್ತಿದ್ರಂತೆ. ನಾಟಕದ ಪ್ರಯೋಗ ಮುಗಿಸಿ ಬೆಂಗಳೂರಿಗೆ ಬಂದು ಯಾಕೋ ನನಗೆ ತೊಂದರೆ ಆಗ್ತಾಯಿದೆ, ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಹೋಗಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ಸೇರಿಕೊಂಡು ಅಲ್ಲಿ ಕೊನೆ ಉಸಿರು ಎಳೆದಿದ್ದಾರೆ ಸ್ನೇಹಿತರೆ. ಡಾಕ್ಟರ್ ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೀತಾರೆ. ಕಾರಣ ಏನೇ ಇರಲಿ, 62 ವರ್ಷ ಹೋಗುವಂಥ ವಯಸ್ಸಂತೂ ಖಂಡಿತ ಅಲ್ಲ. ಇದ್ದಿದ್ರೆ ತುಂಬ ಕೆಲಸ ಮಾಡ್ತಿದ್ರು ಮತ್ತು ಮಾಡಿದ್ರು ಕೂಡ. ಅವರ ಆ ರಂಗಮಂದಿರ ಅರ್ಧಕ್ಕೆ ನಿಂತು ಹೋದ ಮೇಲೆ ಆದಿರಂಗ ಅವರು ಮತ್ತೆ ಹೊಸ ರೂಪ ಪಡೆದು ಎದ್ದು ಬಂದು ಅಮರ ಮಧುರ ಪ್ರೇಮ ಅಂತ ಒಂದು ನಾಟಕದ ಒಂದು ತಯಾರಿ ನಡೆಸಿದ್ರು. ಅದು ಶೋ ಕೂಡ ಮಾಡ್ತಿದ್ರು. ನಾನು ಕೂಡ 3 ತಿಂಗಳ ಹಿಂದೆ ಹೋಗಿ ಅವರ ಅಮರ ಮಧುರ ಪ್ರೇಮ ನಾಟಕದ ಪ್ರಮೋಷನ್ಸಲ್ಲಿ ಭಾಗವಹಿಸಿದ್ದೆ. ಒಂದು ವಿಡಿಯೋ ಕೂಡ ಮಾಡಿ ಸಹಾಯ ಮಾಡಿದ್ದೆ ಅವ್ರಿಗೆ. ಆನಂತರ ಅವರು ಹೀಗೆ ಬರೀ ಒಂದು ವಾರದ ಹಿಂದೆ, ಹೆಚ್ಚಲ್ಲ, ನನ್ನ ಮಗನ ಒಂದು ಸಂಗೀತ ಅಭ್ಯಾಸಕ್ಕೆ ಉಪಯೋಗ ಆಗಲಿ ಅಂತ ಪ್ರವೀಣ್ ಗೋಡ್ಕಿಂಡಿ ಅವ್ರಿಗೆ ಕರೆ ಮಾಡಿ ಒಂದು ವಿಚಾರನ ಚರ್ಚೆ ಮಾಡಬೇಕಾದ್ರೆ ಪ್ರವೀಣ್ ಗೋಡ್ಕಿಂಡಿ ಅವರು ಅಕ್ಟೋಬರ್ನಲ್ಲಿ ನೀವು ನಿಮ್ಮ ಕುಟುಂಬ ನಿಮ್ಮ ತಂಡ ಬರಬೇಕು, ಒಂದು ಹೊಸ ನಾಟಕ ಮಾಡ್ತಾಯಿದ್ದೇವೆ, ಒಂದು ಹೊಸ ಪ್ರಯೋಗ, ನಾನು ಮತ್ತು ಯಶವಂತ್ ಸರದೇಶಪಾಂಡೆ ಅವರು, ನನ್ನ ಕೊಳಲು ಫ್ಲೂಟ್ ಮತ್ತು ಅವರ ನಟನೆ ಈ 2 ಕಾಂಬಿನೇಷನ್ ಆಧರಿಸುವ ನಾಟಕ, ನೀವು ಬರಬೇಕು ಅಂತ ಹೇಳಿದರು. ಎಂಥ ದುರ್ವಿಧಿ, ಬಹುಶಃ ಬಹಳ ದೊಡ್ಡ ನಷ್ಟ, ಕನ್ನಡ ರಂಗಭೂಮಿಗಂತೂ ದೊಡ್ಡ ನಷ್ಟ. ಹೊಸ ರೀತಿ ಯೋಚಿಸ್ತಿದ್ರು ಅವರು. ಆ ರೀತಿ ಹೊಸ ಸಿದ್ಧ ಮಾದರಿಗಳನ್ನು ಒಂದು ಕಡೆ ಇಟ್ಟು ಸಿದ್ಧ ಮಾದರಿಯ ಸ್ವರೂಪಗಳನ್ನು ಮುರಿದು ಹೊಸದನ್ನು ಕಟ್ಟುವ ಆ ಪ್ರಯೋಗಶೀಲತೆ ಅನೇಕರಲ್ಲಿ ಬರಬೇಕು ಅಂತ ಕೇಳ್ಕೊತಾ ನಾನು ತುಂಬ ಭಾವುಕ ಆಗಿಬಿಡ್ತೇನೆ. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದಂಥದ್ದು. ಮತ್ತು ಅವರ ಪತ್ನಿ ಮಾಲತಿ ಸರದೇಶಪಾಂಡೆ, ಅವರಿಬ್ಬರದ್ದು ಪ್ರೇಮ ವಿವಾಹ, ತುಂಬ ಮಧುರವಾದಂತಹ ದಾಂಪತ್ಯ ಅವ್ರದ್ದು. ಇಬ್ಬರು ಕನಸುಗಾರರೇ, ಇಬ್ಬರು ದುಡಿಮೆಗಾರರೇ, ತುಂಬ ಚೆನ್ನಾಗಿ ದುಡಿತಿದ್ರು ಅವರು. ಅಂದರೆ ಹಗಲು ರಾತ್ರಿ ಅಂದೇ ನಾಟಕಗಳನ್ನು ಮಾಡ್ತಾ ಬೇರೆ ನಮ್ಮ ಮಾಲತಿ ಮೇಡಮ್ ಧಾರಾವಾಹಿಗಳು ಸಿನಿಮಾಗಳಲ್ಲೂ ಅಭಿನಯಿಸ್ತಾಯಿದ್ರು. ಹಾಗಾಗಿ ಈ ಥರದ ಒಂದು ಕುಟುಂಬ. ಅವ್ರಿಗೊಬ್ಬರು ಮಗಳಿದ್ದಾರೆ. ಅವ್ರಿಗೂ ಧೈರ್ಯ ಕೊಡಲಿ ಭಗವಂತ. ತಂದೆಯನ್ನು ಕಳ್ಕೊಂಡ ಈ ದಿನ ಕನ್ನಡ ರಂಗಭೂಮಿ ನಿಜಕ್ಕೂ ಬಡವಾಗಿದೆ. ಸರ್, ಹೋಗಿ ಬನ್ನಿ. ನಿರಂತರ ಕಾರ್ಯಶೀಲತೆ, ಚಟುವಟಿಕೆ, ಕೆಲಸ ಮಾಡ್ತಾನೆ ಇರುವಂಥದ್ದು, ನಾವು ನಂಬಿದಂತಹ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಕೆಲಸ ಮಾಡ್ತಾನೆ ಇರೋದು ನಿಜವಾದ ಗೌರವ ಸಲ್ಲಿಕೆ. ಯಾರಿಗಾದರೂ ಆಗಲಿ, ಸರದೇಶಪಾಂಡೆ ಅವ್ರಿಗಾಗ್ಬೋದು ಅಥವಾ ಯಾರು ಬೇಕಾದರೂ ಆಗ್ಬೋದು. ಸುಮ್ಮನೆ ಕಣ್ಣೀರು ಹಾಕೋಕ್ಕಿಂತಲೂ ಅವರು ಏನೇನೆಲ್ಲ ಮಾಡಿದ್ರು ಅದನ್ನು ನಾವು ಮಾಡಬಹುದಾ ಅಥವಾ ಆ ದಾರಿಯಲ್ಲಿ ನಾವು ಒಂದು ಹೆಜ್ಜೆ ಇಡ್ಬೋದು ಅಂತ ಯೋಚನೆ ಮಾಡೋದು ನಿಜವಾದ ಶ್ರದ್ಧಾಂಜಲಿ ಅಂತ ಹೇಳ್ತಾ, ಸರ್ ಹೋಗಿ ಬನ್ನಿ. ನಿಮ್ಮ ಜೊತೆಗೆ ನನ್ನ ನೆನಪುಗಳನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸರದೇಶಪಾಂಡೆ ಸರ್, ವಿ ಮಿಸ್ ಯು. ಅವ್ರ ಆದಿರಂಗ ಅವ್ರ ಕುಟುಂಬದವರಿಂದಲೋ ಅಥವಾ ಬೇರೆ ಯಾರಿಂದ ಆದರೂ ಆಗಲಿ ಅದು ಮುಂದುವರಿಲಿ, ಸಂಪೂರ್ಣ ಆಗಲಿ. ಅದಕ್ಕೆ ಯಶವಂತ್ ಸರದೇಶಪಾಂಡೆ ಅವರ ಕನಸು ಅಂತ ಬೇಕಾದ್ರೆ ಹೆಸರನ್ನ ಮರುನಾಮಕರಣ ಮಾಡಲಿ ಅಂತ ಕೇಳ್ಕೊತಾ, ಎಲ್ಲ ಕನಸುಗಾರರಿಗೂ ಒಳ್ಳೆಯದಾಗಲಿ ಕೇಳ್ಕೊತಾ, ಕನ್ನಡಿಗರಿಗೆ ನಮಸ್ಕಾರ. ನೀವು ಬರ್ತಾ ಇದ್ದೀರಾ? ನಾ ಅಲ್ಲ, ಆ ಸೀಟ್ನಾಗಿರೋ ಬಾಯಾರು ಖಾಲಿ ಇದೆ. ಹೆಸರ್ರಿ ಸತ್ಯಮೂರ್ತಿ, ಸತ್ಯಮೂರ್ತಿ.